ನಾಟಿ ಕೋಳಿ ಬಿರಿಯಾನಿ ಬಂತು ನೋಡಿ. ಈ ಹೋಟ್ಲ ಸ್ಪೆಷಲ್ ಏನಂತಂದ್ರೆ ಕೈಮಾ ವಡೆ ಕೊಡ್ತಾರೆ, ಚಟ್ನಿ ಜೊತೆ ಹಂಚ್ಕೊ ತಿನ್ಬೇಕು. RCB ಫ್ಯಾನ್ ಮತ್ತೆ CSK ಫ್ಯಾನ್ ಫೈಟ್. ಐಸ್ ಕ್ರೀಮ್ ಕಿತ್ತಾಡ್ತಾವ್ರಾಗ್ಲ. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ರಾಮನಗರದಲ್ಲಿರೋ ಫೇಮಸ್ ರಾಜೇಶ್ ಬಿರಿಯಾನಿ ಹೋಟ್ಲಿಗೆ ಬಂದಿದೀವಿ ಬಿರಿಯಾನಿನ ತಿನ್ನಕ್ಕೆ. ಇಲ್ಲಿ ಕೊಡೋ ಚಟ್ನಿ ಜೊತೆ ಕೊಡೋ ಬಿರಿಯಾನಿ, ಮಟನ್ ಬಿರಿಯಾನಿ ಹೆವಿ ಫೇಮಸ್. ಅದಕ್ಕೆ ಇವತ್ತು ನಾವು ಆನೆಸ್ಟ್ ಆಗಿ ರಿವ್ಯೂ ಮಾಡ್ತೀವಿ. ಬನ್ನಿ ಇವಾಗ ರಾಜೇಶ್ ಬಿರಿಯಾನಿ ಹೋಟೆಲ್ಗೆ ಹೋಗೋಣ. ಗೈಸ್, ನಾವ್ ಇವಾಗ ಜಸ್ಟ್ ಬಿರಿಯಾನಿ ಹೋಟೆಲ್ಗೆ ಬಂದ್ವಿ. ಏನೇನ್ ತಗೊಳ್ಳೋಣ? ಮಟನ್ ಬಿರಿಯಾನಿ ಕಾದಿನ ನಾಟಿ ಕೋಳಿನೇ, ಎರಡು ನಾಟಿ ಕೋಳಿ ಬಿರಿಯಾನಿ. ಡಿಸಪಾಯಿಂಟ್ ಆಯ್ತು. ಕೈಮಾ ವಡೆ ಆಯ್ತಾ? ಯಾಕೋ ನಮ್ಗೆ ಮೊನ್ನೆಯಿಂದ ನಿಮ್ ಜೊತೆ ಬಂದಾಗ್ಲೇ ಹಿಂಗ ಆಗೋದು ಕಣೋ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ್ನ್ ಕರ್ಕ ಬಂದಾಗೆಲ್ಲ ನೋಡು, ಮೈಸೂರ್ಗೆ ಹೋಯ್ತಿವಿ, ಅವ್ನ ಜೊತೆ ಬಿರಿಯಾನಿನೇ ಇರಲ್ಲ, ಅರ್ಧ ಕೊಡ್ತಾರೆ. ಇಲ್ಲಿ ಬರ್ತೀವಿ, ಮಟನ್ ಬಿರಿಯಾನಿನೇ ಇಲ್ಲ, ಬುಧವಾರ ಇಲ್ವಂತೆ. ಈ ತರದೊಂದು ಸಣ್ಣ ಮ್ಯಾಟರ್ ನಮ್ಗೆ ಗೊತ್ತಿದ್ರೆ ಇನ್ನೊಂದ್ ದಿನ ಗೊತ್ತಿಲ್ಲ. ಮಟನ್ ಬಿರಿಯಾನಿ ಇಲ್ಲ, ಅದಕ್ಕೆ ನಾಟಿ ಕೋಳಿ ಬಿರಿಯಾನಿನ ಹೇಳ್ತೀವಿ. ಅದು 1/4 ಗಂಟೆ ಆಗುತ್ತಂತೆ. ಅಲ್ಲಿವರೆಗೂ ಇವಾಗ ಕೈಮಾ ವಡೆ ಮತ್ತೆ ಕಬಾಬ್ನ ಹೇಳಿದೀವಿ. ಯಶವಂತ್ ನೋಡಿ ಡಿಸಪಾಯಿಂಟ್ ಆದ. ಓ, ಯಾವ್ದ ಏನದು? ಲೋ ಯಾರೋ ಪಾಪ ಧೋನಿಗೆ ಬಂದ್ಬಿಟ್ಟು ಹಿಂಗ್ ಮಾಡಿಸ್ತಾನಲ್ಲ, ಸೇಮ್ ಹಂಗೆ ಹೇಳ್ತಾ ಇರೋದು. ಮೊನ್ನೆ ಕಾಫ್ ಸ್ಟ್ರೈನ್ ಆಗ್ಬಿಡೈತೆ. ಅಂದ್ರೆ ಇದು ಹಿಂದೆ ಕೆಮ್ಮು, ಕಾಫ್ಸ್ ಇದು ಇನ್ನೇನು ಅಂಡರ್ ಮೆಡಿಕೇಶನ್. CSK ಇದು RCB ಮ್ಯಾಚ್ಗೂ ಬರಲ್ವಾ? ಭಯ ಕಣೋ, RCB ಮ್ಯಾಚ್ ಮಕ್ಳನ್ನೆಲ್ಲ ಆಡಿಸ್ತಾರಲ್ಲ. ಮೊನ್ನೆ ಒಂದ್ ಮಗು ಹಂಗ್ ಕೊಡ್ತಾರ RCB ಇದಕ್ಕೆ CSK ಮಗು ಏಜಲ್ಲಿ ನೀನೇನಪ್ಪ ಮಾಡ್ತಿದ್ದೆ? 15 ವರ್ಷದ್ದು 15 ವರ್ಷ ಇದ್ದಾಗ ನೀನೇನ್ ಮಾಡ್ತಿದ್ದೆ? ಏನ್ ಮಾಡ್ತಿದ್ದೆ? ನಾನ್ ಬಿಡು ಕ್ರಿಕೆಟ್ ನೋಡ್ತಾ ಇದ್ದೆ. ನೀನೇನ್ ವೈಭವ್ ಸೂರ್ಯವಂಶಿಗೆ ಕಣೋ. ಬರೀ ವೈಭವೇ ಅಲ್ಲ ಅದು, ವೈಭವ್ ಸೂರ್ಯವಂಶಿ ಹೊಡೆಯೋ ರನ್ ಮಾಡೋರೆ 127. ಏನಾರು ಯಶವಂತ್ ಬ್ಯಾಟಿಂಗ್ ಕೊಟ್ಟಿದ್ರೆ ನಾನೇ ತಮ್ಮ ನಡಿ. CSK ಮೇಲೆ ಆರಾಮ ಹೊಡಿಬೋದು. ಈಗ CSK ಮೇಲೆ ನಮ್ ಟೀಮ್ ಐತಲ್ಲ, ಆಡ್ಸೋಣ. CSK ಮೇಲೆ RCB ನಾನು ಇವಾಗ ಮ್ಯಾಚ್ ನೋಡಿಲ್ಲ. ನಾನು ಫಸ್ಟ್ ಆಫ್ ಆಲ್ ನಾನು ಮ್ಯಾಚ್ ನೋಡ್ಲಿಲ್ಲ. ನೋಡಿದ್ರಿ? ಯಾಕೆ ಹೇಳು? ನೋಡಕ್ಕೆ ಭಯ. ಧೋನಿ ಇರ್ಲಿಲ್ಲ, ನಾನು ನೋಡ್ಲಿಲ್ಲ. ಧೋನಿ ಆಡ್ತಾರ ನೋಡ್ತೀನಿ. ನಿನ್ ಬದುಕ ಕಾಯ್ತಿದ್ದ. ಅದೇನೋ ತಮ್ಮ ಬಿರಿಯಾನಿ ಫೋನ್ ಎತ್ತಿರೋದ್ ನೋಡಿ, ಮ್ಯಾಚ್ ನೋಡಿ ಡಿಪ್ರೆಷನ್ ಹೋಗ್ಬಿಟ್ಟು ಇವೆಲ್ಲ ಮಾಮೂಲು. ಕಂಟ್ರೋಲ್ ಎಲ್ಲ ಪಾಪ ಬಿಡ. CSK ಅವ್ರಿಗೆ ಜಾಸ್ತಿ ನೋವು ಪಡೋದ್ ಬಿಡ. ಮೊದ್ಲೇ ನೋವು ಇದ್ ನೋಡ್ ನಂಗೆ ಬೇಜಾರಾಗೋಯ್ತು, ಏನ್ ಹಿಂಗ್ ಔಟ್ ಆಯ್ತಾರಲ್ಲ ಅಂತ. ಯಾಕೋ ಹೋಗ್ಲಿ ಬಿಡ, ಆಯ್ತು. ಈ ಹೋಟ್ಲ ಸ್ಪೆಷಲ್ ಏನಂತಂದ್ರೆ ಕೈಮಾ ವಡೆ ಕೊಡ್ತಾರೆ, ಮತ್ತೆ ಇದು ಕಾಲ್ ಸೂಪ್ ಫ್ರೀಯಾಗಿ. ಕಾಲ್ ಸೂಪ್ ಗಳಲ್ಲಿ ಹೋಟ್ಲಲ್ಲಿ ಫ್ರೀಯಾಗಿ ಎಲ್ರಿಗೂ ಒಂದೊಂದು ಲೋಟ ಕಾಲ್ ಸೂಪ್ ಕೊಡ್ತಾರೆ. ಇದೇನು ಚಟ್ನಿ ಕೈಮಾ ವಡೆಗೆ ಹಂಚ್ಕೊಳಕ್ಕೆ ಇದು ಆರೆಂಜ್ ಕಲರ್ ಚಟ್ನಿ. ಇದು ಕೈಮಾದಲ್ಲಿ ಮಾಡಿರೋ ಕೈಮಾ ವಡೆ, ಇದು ಮಾಮೂಲಿ ಕಬಾಬ್. ಬನ್ನಿ ಇವಾಗ ಕಾಲ್ ಸೂಪು. ಫಸ್ಟ್ ಕಾಲ್ ಸೂಪ್ ಕುಡಿಬೇಕು ಯಶವಂತ್, ಅದಾದ್ಮೇಲೆ ಕಬಾಬ್ ತಿನ್ಬೇಕು. ಕಾಲ್ ಸೂಪ್ಗೆ ನಿಂಬೆಹಣ್ಣು ಕುಡಿಬೇಕು. ಬನ್ನಿ ಗೈಸ್, ಕಾಲ್ ಸೂಪ್ ಕುಡಿಯೋಣ. ಚಿಯರ್ಸ್. ಬನ್ನಿ ಇವಾಗ ಫೇಮಸ್ ಕೈಮಾ ವಡೆನ ತಿನ್ನೋಣ, ಚಟ್ನಿ ಜೊತೆ ಹಂಚ್ಕೊಂಡು. ಚಿಯರ್ಸ್ ಗೈಸ್. ಕೈಮಾ ವಡೆ ಚೆನ್ನಾಗೈತೆ. ಒಳಗಡೆ ಮಟನ್ ಸಿಗುತ್ತೆ ಅಲ್ವಾ, ಮಚ್ಚಿ ತಿಂತಿದ್ರೆ ಒಂದೊಂದ್ ಸ್ವಲ್ಪ ಮಟನ್ ತರ ಸಿಗುತ್ತೆ. ಯಶವಂತ್ ನಿಂಗೆ ಅನಿಸ್ತು? ಓಕೆ ಯಶವಂತ್, ನೀವು ಹೇರ್ ಸ್ಟೈಲ್ ಮಾಡಿದ್ದಂಗೆ ಗೈಸ್. ಕಬಾಬು ಮತ್ತೆ ಕೈಮಾ ವಡೆನ ತಿಂಡಿ ಮುಗಿಸಿದೀವಿ. ಇನ್ನು ಬಿರಿಯಾನಿ ರೆಡಿ ಆಗ್ತಾ ಇದೆ, ಇನ್ನೂ ಬಂದಿಲ್ಲ. ವೇಟ್ ಮಾಡ್ತಾ ಇದೀವಿ. ಶವಾಬ್ತಾ ಇದಾರೆ, ಇನ್ನೇನ್ ಬರುತ್ತೆ. ನಾಟಿ ಕೋಳಿ ಬಿರಿಯಾನಿ ಬಂತು ನೋಡಿ.
ನಾವು 2 ಹೇಳಿದ್ವಿ, ನಾನು ಮತ್ತೆ ಯಶವಂತ್ ಶೇರ್ ಮಾಡ್ಕೋತೀವಿ, ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ. ಚಟ್ನಿನೂ ಕೊಡ್ತಾರೆ ಇರಿ ಗೈಸ್. ನಾಟಿ ಕೋಳಿ ಬಿರಿಯಾನಿ ಬಂದೈತಿ ಇವಾಗ. ಸ್ಪೆಷಲ್ ನಾಟಿ ಕೋಳಿ ಬಿರಿಯಾನಿನ ತಿನ್ನೋಣ ಬನ್ನಿ. ಈ ಹೋಟ್ಲಲ್ಲಿ ಸ್ಪೆಷಲ್ ಏನಂತ ಅಂದ್ರೆ ಬಿರಿಯಾನಿ ಜೊತೆಗೆ ಚಟ್ನಿನ ಕೊಡ್ತಾರೆ, ಚಟ್ನಿ ಜೊತೆ ಹಂಚ್ಕೊ ತಿನ್ಬೇಕು. ಎಷ್ಟೊಂದು ಬಿಸಿಲೇ ತಿನ್ನು, ಅವಾಗ್ಲೇ ಮಜಾ. ಚಟ್ನಿ ಹಾಕೋ. ಡೈರೆಕ್ಟ್ ಪೀಸ್ಗೆ ಹೋಗ್ತಿದ್ದಾನೆ. ನಮ್ಮ ಹತ್ರನೂ ಒಂದು ಲೆಗ್ ಪೀಸ್ ಇದೆ ಇಲ್ಲಿ. ನಂದೇ ಲೆಗ್ ಪೀಸ್ ಯಶವಂತ ಕೊಟ್ಟಿದ್ದು. ಈಗ ಇವಾಗ ಬಿರಿಯಾನಿ ಇನ್ನೇನು ಇನ್ನೇನು ಬಿರಿಯಾನಿ ಜೊತೆಗೆ ಚಟ್ನಿ ಹಂಚ್ಕೊಂಡು ತಿನ್ನೋಣ ಬನ್ನಿ. ಚೆನ್ನಾಗೈತೆ ಗೈಸ್. ಈರುಳ್ಳಿ ನಿಂಬೆಹಣ್ಣು ಪುಡಿ ಹೆಂಗೈತೆ ಮಚ್ಚಿ? ಹೌದಾ? ನಾವು ಮಟನ್ ಬಿರಿಯಾನಿ ತಿಂದು ಫಸ್ಟ್ ಟೈಮ್ ಈ ಹೋಟ್ಲಲ್ಲಿ ನಾಟಿ ಕೋಳಿ ಬಿರಿಯಾನಿ ಟ್ರೈ ಮಾಡ್ತಿರೋದು. ಬಟ್ ಚೆನ್ನಾಗೈತೆ, ಟೇಸ್ಟಿಯಾಗಿ. ಇವಾಗ ಯಶವಂತ್ ನಾಟಿ ಕೋಳಿ ಬಿರಿಯಾನಿ ಹೆಂಗಿತ್ತು ಅಂತ ರಿವ್ಯೂ ಹೇಳ್ತಾನೆ. ಹೆಂಗಾಯ್ತು ಯಶವಂತ್? ಚೆನ್ನಾಗಿದೆ, ಓಕೆ. ಚೆನ್ನಾಗೈತೆ, ನನಗೂ ಇಷ್ಟ ಆಯ್ತು. ನಾಟಿ ಕೋಳಿ ಮಾಂಸನೂ ಅಷ್ಟೇ ನೀನಾಗಿ ಬಂದೈತೆ, ಟೇಸ್ಟಿಯಾಗೈತೆ. ಚಟ್ನಿ ಜೊತೆ ರೈಸ್ ಟೇಸ್ಟು ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಸಿಗ್ತೈತೆ. ಏನ್ ತಿಂಡಿ ಮುಗಿಸಿದ್ವಿ, ಯಶವಂತ್ ತಿನ್ಬಿಟ್ಟೈತ. ಹಾಗೆ ಮತ್ತೆ ಗೌತಮ್ ತಿಂತಾ ಇದ್ವಿ. ಹೆವಿ ಆಗೋಯ್ತಲ್ವ ಮಂಚ? ಸ್ಟಾರ್ಟಿಂಗ್ ತಿಂದಿದ್ದೆ ಜಾಸ್ತಿ ಆಗಿದ್ದು. ರೈಸ್ ಇಲ್ಲ ಐತೆ ನೋಡಿ, ನಾಟಿ ಕೋಳಿ ಬಿರಿಯಾನಿ ಎಲ್ಲ ತಗ್ಬಿಟ್ಟು ಕೊಡ್ತಿರೋದು. ರೈಸ್ ನಮ್ಮ ಬಿಲ್ಲು 920 ರೂಪಾಯಿ ಆಯ್ತು. 2 ಬಿರಿಯಾನಿ, ಕೈಮಾ ವಡೆ, ಕಬಾಬು, ನೀರು ಎಲ್ಲ ಸೇರಿ 920 rupees. ಯಾರೇನು 520 ಅಂತ 520 ಅಂತ ಅವನೇ. ಚೆನ್ನಾಗಿತ್ತು ಗೈಸ್ ಟೇಸ್ಟು. ಒಂದ್ ಸ್ವಲ್ಪ ಬಿಲ್ಲು ಎಷ್ಟು ಮಚ್ಚಿ ಒಂದು ಇದು ಬಿರಿಯಾನಿ ಕೇಳ್ಬೇಕಿತ್ತು ನಾನು. 920 rupees. ಒಂದ್ ಸ್ವಲ್ಪ ಬಿಲ್ ಸ್ವಲ್ಪ ಜಾಸ್ತಿ ಅಂತ ಅನ್ಸ್ತು, ಬಟ್ ಟೇಸ್ಟ್ ಚೆನ್ನಾಗೈತಿ. ಜೀವ ಉಳಿಸಿದೀನಿ ಒಂದು ಆಕ್ಸಿಡೆಂಟ್ ಆಗ್ಬಿಡೋದು. ಬರೀ ಇಂತವೇ ಪಾರ್ಕಿಂಗ್ ಎಲ್ಲ ಮಾಡಿಸ್ಬಿಡವ್ರೆ ಹೋಟ್ಲು, ಅವಾಗಿರ್ಲೇ ಇಲ್ಲ ಗೈಸ್. ಇವಾಗ ಚೆನ್ನಾಗಿ ತಿನ್ಕೊಂಡು ನಾವು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ತಾ ಇದೀವಿ. ಗೌತಮ್ ಮನೆ ಹೋಗೋಣ. ಚನ್ನಪಣ್ಣಕ್ಕೆ ಬಂದ್ವಿ, ಹೋಗ್ತಾ ಇದೀವಿ ಇವಾಗ. ಒಳ್ಳೆ ಊಟ ಆಗೈತೆ, ಒಳ್ಳೆ ನಿದ್ದೆ ಮಾಡ್ಬೇಕು ಇವಾಗ. ಜ್ಯೂಸ್ ಏನಾರು ಕುಡಿತೀಯ ಗೌತಮ್? ಬೇಡವಾ ನಿನ್ಗೆ? ಯಶವಂತ್ ಎಳ್ನೀರ್? ಇಲ್ಲಿ ನನ್ ಕಬಾಗಿಗೂ ಬರ್ಸ್ಬಾರ್ದು. Welcome to WWE One Hour Championship. 250 pound Yashwant and 160 pound Gautam. Oh my god, table is out of the box. John Cena is on the move. Can he make this out? Yes, let's go. It's a crazy match. Oh, come on. Oh, Gautam out. Gautam came back. Welcome to WrestleMania. Power bank hoಯ್ತು. ಯಶವಂತ್ ಅರ್ಧಕ್ಕಕ್ಕೆ ಹೋಗ್ತಾವನೆ, ಗೌತಮ್ ಬಿಡ್ತಾ ಇಲ್ಲ. RCB ಫ್ಯಾನ್ ಮತ್ತೆ CSK ಫ್ಯಾನ್ ಫೈಟ್. ಎನರ್ಜಿ ಹೋಗ ಸುಮ್ಮನೆ ಪೇಂಟ್ ಎಲ್ಲ ಬಂದ್ಬಿಡ್ದ. ಸುಮ್ಮನೆ ನೋಡ್ತೀನಿ, ಸುಮ್ಮನೆ ಹೋಗೋ ಮಚ್ಚ. CSK ಫ್ಯಾನ್ಗೆ ಯಶವಂತ್ RCB ಫ್ಯಾನ್ ಹೊಡಿತಿದ್ದಾನೆ. ಈಗ ಸುಮ್ಮನಿರೋ ಜ್ವರಕ್ಕೆ ಬಿದ್ದೈತೆ. ವೈಟ್ ನಾಳೆದ್ಕೊ ಬರೋ ಬೇಕು ಮೀಸೆ ಮಜಾ. ಸುಮ್ಮನಿರೋ ಹಿಂಗೆ ಹಾಕ್ಬಿಡ್ತೀನಿ. ಮಾರ್ಕರ್
ಗೈಸ್ ಗೌತಮ್ ನೋಡಿ ಚಿಕ್ಕ ವಯಸ್ಸಲ್ಲಿ ಎಷ್ಟು ಮುದ್ದು ಮಗು ಕ್ಯೂಟಾಗಿ ಹೆಂಗಿದಾನೆ. ಅದೇನು ಏನೋ ಗೌತಮ್ ಅದು? ನಾಗಾವಳಿ ಫಿಲಮ್ ಅಲ್ಲಿ ಆಪ್ತ ಮಿತ್ರ ಫಿಲಮ್ ಅಲ್ಲಿ ನಾಗಾವಳಿ ಫಿಲಮ್ ಇರ್ತಾರಲ್ಲ ಈ ಕಡೆ ಬಗ್ಸು ಒಳಗೆ ಏನಾಗುತ್ತೆ? ಈ ಥರ ಹುಡುಗಿರು ಯೂಸ್ ಮಾಡೋದಲ್ವಾ, ಇವನೇ ಇಟ್ಕೊಂಡವನೇ. ನೋಡಿ ಗೈಸ್ ಗೌತಮ್ ಕುಂಕುಮ ಅರ್ಶನ ಎಲ್ಲ ಇದ್ರೊಳಗೆ ಇಟ್ಕೊಳ್ಳೋದು. ತೆಗಿಯೋ ಇದೇ ಮಿರರ್ ಮುಂದೆ ನಿಂತ್ಕೊಂಡು ಎಲ್ಲೋ ಕಲರ್ ಎಲ್ಲ ಕಲರ್ ಬಣ್ಣ ಮಾಡ್ಕೊಂಡು ಇದನ್ನ ನೋಡ್ಕೊಂಡು ಏನಾರ ಮಾತಾಡ್ಬೋದು ಹಾಕೊಂಡು ಅಷ್ಟನೂ ಅಲ್ಲೆಲ್ಲ ಮಡಗಿಸ್ತಾರೆ. ಅಷ್ಟ ಇದ್ರೊಳಗೆ ಕುಂಕುಮ ಹಳದಿಗೆ ನಾವು ಜಾಸ್ತಿ. ಇದೇನು RCB ಇದು ಕೆಂಪು ಇಟ್ಕೊಂಡವನೆ. ಮನುಷ್ಯ ಅರ್ಥನೇ ಆಗಲ್ಲ ಯಾರು. ಮಚ್ಚಿಟ್ಬಿಡಪ್ಪ ಆಮೇಲೆ CSK ಅವ್ರು ಇಟ್ಕೊಬಿಡ್ತಾರೆ. ಎಷ್ಟರ ಮಾತಾಡ್ಕೊಳ್ಳಿ. ನೀನು ಹಾಕ್ದಾರು ನನ್ನ ಹತ್ರನೂ ಇರುತ್ತಲ್ಲ ವಿಡಿಯೋ ಕಟ್ ಮಾಡಿ ನಾನೇ ಹಾಕತ್ತೀನಿ. ಗೌತಮ್ ನೋಡಿ ಆ ಕಾಲದಲ್ಲಿ ಇಂಗ್ಲೀಷಲ್ಲೆಲ್ಲ ಬರ್ದೇನೇನೋ ಇಟ್ಟವನೆ. ಅವ್ನು ಬರ್ದಿರೋದಲ್ವಾ ಮತ್ತೆ ಆ ಸ್ಕೂಲ್ ಅವ್ರು ಕೊಟ್ಟಿರೋದಲ್ಲೇ. ಇವನಿಗೆ ಯಾಕೆ ಕೊಟ್ಟವ್ರು? ಇವನ್ ಫೋಟೋ ಹಾಕ್ಬಿಟ್ಟು ಕೊಟ್ರೆ ಏನ್ ನೋಡ ಪ್ಯಾಂಟಲ್ಲೇ ಹೇಳ್ಬಿಡ್ಬೋದು ನಿಮ್ಮ ಲೈಫ್. ಗೈಸ್ ನಾವಿವಾಗ ಎಲ್ರು ಮೆರಾಕಿಗೆ ಬಂದಿದ್ದೀವಿ ಕಾರೇ ತಕೊಂಡು ಗೌತಮ್ ಮನೆಯಿಂದ. ಬನ್ನಿ ಇವಾಗ ಐಸ್ ಕ್ರೀಮ್ ತಿನ್ನೋಣ. ಐಸ್ ಕ್ರೀಮ್ ತಿನ್ಬೇಕು ಅನ್ಸ್ತು ಗೈಸ್, ಅದಕ್ಕೆ ಮೆರಾಕಿಗೆ ಬಂದ್ವಿ. ನನಗೆ ರೆಡ್ ವೈಲೆಟ್ ವೈಲೆಟ್ ಅಲ್ಲ, ರೆಡ್ ವೈಲೆಟ್ ಅಲ್ಲ, ಅದು ಏನದು? ಬಿಸ್ಕಾಫಾ ಇದು ಕುಕೀಸ್ ಅಂಡ್ ಕ್ರೀಮ್. ಎಲ್ಲಿ ಅದು? ಅದು ಒಳಗಡೆ ಮಾಡಿರ್ತಾರೆ. ಸ್ವಲ್ಪ ಪಾಯ್ಸನ್ ಆಯ್ತಾ ನೋಡ ಅವ್ನಿಗೆ. ಒಂದು ರೆಡ್ ವೆಲ್ವೆಟ್ ಕೊಡಿ, ಕುಕೀಸ್ ಅಂಡ್ ಕ್ರೀಮ್ ಹಾಕೊಂಡು. ಏನಾದ್ರೂ ಕಪ್ಪು, ನನಗೆ ಕಪ್ಪು. ಬೆಲ್ಜಿಯಂ ವೆಫಲ್ ಕಪ್ಪಲ್ಲಿ ತುಪ್ಪ ಕೊಡಿ. ನನಗೂ ಮಿನಿ. ನಿಮ್ಗೇನ್ ಕಪ್ಪ? ಹಾ ನಿನಗೆ ಇದು ವೆಲ್ವೆಟ್. ಯಾವ ಕೇಕ್ ತಗೋತೀಯ ಯಶವಂತ್? ಈ ಕೇಕ್ ಎಲ್ಲ ಬೇಕಾ ನಿಂಗೆ? ಚೀಸ್ ಕೇಕ್ ತಗೊಳ್ಳೋ. ಇದು ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ, ನಮ್ಗೆ ಇಷ್ಟ ಆಗಲ್ಲ ಅಷ್ಟೇ. ಇದು ತಗೋತಿಯಾ? ರಾಕಿ ಬಾಯ್ ಇವಾಗ ರಾಕಿ ರೋಡ್ ತಗೋತಿದ್ರು. ಯಾಕೋ ಕೇಕ್ ಬೇಡವಾ? ಎಲ್ಲರೂ ಒಂದೊಂದು ಫ್ಲೇವರ್ ಐಸ್ ಕ್ರೀಮ್ ತಗೊಂಡಿದ್ದೀವಿ ಗೈಸ್. ಇವಾಗ ರೂಮಲ್ಲಿ ಕಿತ್ತಾಡಿದ್ದಾಯ್ತು, ಇವಾಗ ಇಲ್ಲಿ ಐಸ್ ಕ್ರೀಮ್ ಕಿತ್ತಾಡ್ತವ್ರಾಗ್ಲ. ಆದ್ರೆ ಒಳ್ಳೆ ಫೈಟ್ ಆಡಿದ್ರಿ ಕಣ WWE. ಫೈಟ್ ಹೋಗೋದಿತ್ತು ಅಂತೀಯ? ಆ ಲೆವೆಲ್ಗೆ ಏನು ಆಡ್ಲಿಲ್ಲ. ಇಲ್ಲೇ ರೋಡಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲಿ ಜಗಳ ಆಡ್ತಾರಲ್ಲ ಆ ಲೆವೆಲ್ ಆಡಿದ್ರೆ ಅಷ್ಟೇ. ಫಸ್ಟೇ ರಾಯಲ್ ರಮಲ್ ಎಲಿಮಿನೇಷನ್ ಮಾಡ್ಬೋದಾಯ್ತು ಅಂತ. ಎಲಿಮಿನೇಷನ್ ಆಗ್ಬಿಡ್ತಾನೆ ನಮ್ಗೆ. ಯಶವಂತ್ ನೆಕ್ಸ್ಟ್ ಇವಾಗ ಏನ್ ತಿನ್ನಕ್ ಹೋಗೋಣ? ನೆಕ್ಸ್ಟ್ ಏನ್ ತಿನ್ನೋಣ? ಎಷ್ಟು ಇವಾಗ? ರೆಸ್ಟಾ? ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ತಿರ್ಗಾ ಒಂದ್ ಫೈಟ್. ಈಗ ಮನೆ ಹೋಗಿ ಇನ್ನೊಂದ್ಸಲ ಫೈಟ್ ಆಗ್ಬಿಟ್ಟು ತಿರ್ಗಾ ಸ್ಟಾರ್ಟ್ ಮಾಡ್ತಾನೆ. ರೆಸ್ಟ್ ಆಯ್ತು, ಈಗ ನೆಕ್ಸ್ಟ್ ತಿನ್ನೋಣ ಅಂತ. ಎಲ್ದಿ ಫೈಟ್ ಹೆಲ್ದಿ ಆರ್ಗ್ಯುಮೆಂಟ್. ತಿನ್ನೋ ಚೆನ್ನಾಗಿಲ್ಲ ಇದು. ಇದೇನೋ ಹೆಂಗಂತವ್ನೆ. ಬಿಲ್ ಎಷ್ಟಾಗಿತ್ತು ಯಶವಂತ್? 355 3 ಕಪ್ಪು. ಗೈಸ್ ನಾವಿವಾಗ ಮೆರಾಕಿಲಿ ಐಸ್ ಕ್ರೀಮ್ ತಿನ್ಕೊಂಡು ಹೊಡ್ತಾ ಇದೀವಿ. ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ನಿಮ್ಗೆ ಡಿಸೈಡ್ ಮಾಡದ್ಮೇಲೆ ಹೇಳ್ತೀವಿ. ಈ ಕಡೆ ಸೈಡ್ ಕಾಫಿ ಡೇ ಇದೆ. ಮಚ್ಚಿ ನಾವು ಕಾಫಿ ಡೇಲಿ ಯಾವ್ದು ಒಂದು ವಿಡಿಯೋನೇ ಮಾಡಿಲ್ಲ ಕಣೋ. KFCಲಿ ಮಾಡಿದೀವಿ, ಬೇರೆ ಎಲ್ಲಾ ಕಡೆ ಮಾಡಿದೀವಿ. ಕಾಫಿ ಕುಡಿಯೋದು ಯಾರು ಜಾಸ್ತಿ ಕಾಫಿ ಕುಡಿತಾರೆ ಅಂತ ಯಶವಂತ್ ಕೂತ್ಕೊ ಕುಡ್ದಾಕ್ಬಿಡ್ತಾನೆ. ಇವಾಗ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಮೆರಾಕಿಲ್ ಐಸ್ ಕ್ರೀಮ್ ತಿನ್ಕೊಂಡು ಇಲ್ಲಿ ಸನ್ಸೆಟ್ ನೋಡೋಣ ಅಂತ ಬಂದ್ವಿ. ಬೆಟ್ಟ ಹಚ್ತಾ ಇದೀವಿ ಕಾರಲ್ಲಿ. ಬ್ರ್ಯಾಂಡ್ ಅವ್ರಿಗೇನು? ಬ್ರ್ಯಾಂಡ್ ಅವ್ರಿಗ ಫುಲ್ ಎಲ್ಲ ಈ ಕಡೆ. ಸ್ಕೂಲಲ್ಲಿ ಇದ್ದಾಗ ಡೈಲಿ ಬರೋ ಅಲ್ಲೂ ಇಲ್ಲಿ ಮಚ್ಚ ಬೆಳಗ್ಗೆ ಬಂದ್ಬಿಟ್ಟಿರಲ್ಲ ಮಚ್ಚ, ಈ ಕಡೆಯಿಂದ ಗಾಡಿ ಎತ್ಕೊ ಬಂದ್ಬಿಡುವ. ಅಲ್ಲಿ ಇನ್ನೊಂದ್ ಕಾಲ್ ತೆರೆಯದೆ ನಡ್ಕೊ ಹೋಗೋದು. ಒಬ್ಬನ್ ಕೈಲಿ ಗಾಡಿ ಕೊಟ್ಬಿಟ್ಟು ಆ ಕಡೆ ನಡ್ಕೊ ಇಳಿದ್ಬಿಟ್ಟಿರೋ ಬೆಟ್ಟನ. ಹತ್ತುವಾಗ ನಡ್ಕೊ ಹತ್ತುವ.
ಸ್ಕೂಲ್ಗೆ ಹೋಗಿ ಓದಿ ಅಂದಾಗ ಅವೆಲ್ಲ ಮಾಡಿರೋದು. ಓದಿದ್ದೀರಾ ಸ್ಕೂಲಲ್ಲಿ? ಓದಲ್ಲ, ನಾನು ಹೆಂಗೆ ಓದ್ತಿದ್ದೆ, ನೀನು ಪಕ್ಕ ಕೂತ್ಕೊಂಡು ಕೇಳಲ್ಲ. ಆಮೇಲೆ ಏನಾಯ್ತು? ರೆಸ್ಟ್ ಇಸ್ ಹಿಸ್ಟ್ರಿ. ಧಗೆಗಾಲ ಅಲ್ವಾ ಗೈಸ್, ಎಲ್ಲ ಒಣಗೋಗ್ಬಿಟ್ಟೈತೆ ಕಾಡು. ಸ್ವಲ್ಪ ಫುಲ್ ಹಸಿರಿರೋದು ಮಳೆಗಾಲದಲ್ಲಿ ಬಂದಿದ್ರೆ. ಗೈಸ್ ಇಲ್ಲಿ ನೋಡಿ, ಬೆಟ್ಟ ಹತ್ಕೊ ಹೋಗ್ತಾ ಇದೀವಿ ಸನ್ಸೆಟ್ ನೋಡೋಕ್ಕೆ. ಈ ಕಡೆ ಸೈಡ್ ನೋಡಿ ದೇವಸ್ಥಾನ ಐತೆ ಮೇಲ್ಗಡೆ. ನಮ್ಮ ಕಾರ್ನ ಇಲ್ಲಿ ನಿಲ್ಸಿದ್ದೀವಿ ಪಾರ್ಕಿಂಗಲ್ಲಿ ಸೈಡಲ್ಲಿ. ಆದರೂ ಸಂಜೆ ಆದರೂ ಏನು ಹೆವಿ ಬಿಸಿಲೈತೆ ಅಪ್ಪ. ಗೈಸ್ ಬೆಟ್ಟದ ಮೇಲ್ಗಡೆ ಬಂದ್ವಿ ನೋಡಿ ಎಷ್ಟು ಚೆನ್ನಾಗೈತೆ ವ್ಯೂ. ಆ ಕಡೆ ಸೈಡ್ ಫುಲ್ಲು ಚನ್ನಪಟ್ಟಣನ, ಅದು ಚನ್ನಪಟ್ಟಣ, ಅದು ಅಲ್ಲಿ ದೂರದಲ್ಲಿ ಕಾಣಿಸ್ತೈತಲ್ಲ ಸಿಟಿ ಥರ. ಆ ಕಡೆ ಸೈಡ್ ಇರೋದು ಸಿಟಿ. ಇದು ಯಾವುದೋ ಊರಿದು ಸಣ್ಣದು. ಗೈಸ್ ನಾವು ಸನ್ಸೆಟ್ ಆಗೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಅಲ್ಲಿಂದ ಬೆಟ್ಟದಿಂದ ಎಂಪೈರ್ನ ಈಸಿ ಬೈಟ್ಸ್ಗೆ ಬಂದಿದ್ದೀವಿ. ಈಸಿ ಬೈಟ್ಸಲ್ಲಿ ಇವಾಗ ತಿನ್ನೋಣ ಬನ್ನಿ. ಅಲ್ಲಿ ಆರ್ಡ್ರ್ ಮಾಡ್ಬೇಕಂತ ಈಸಿ ಬೈಟ್ಸಲ್ಲಿ ತಿನ್ನೋಣ ಇರಿ ಗೈಸ್. ಆರ್ಡ್ರ್ ಮಾಡ್ಕೊಬರ್ತೀವಿ ಒಳಗಡೆ. ಎಂಪೈರ್ ಒಳಗಡೆ ಆರ್ಡ್ರ್ ಮಾಡಬೇಕು, ಇಲ್ಲಿ ಮಾಡೋಂಗಿಲ್ಲ ಗೈಸ್. ಒಳಗಡೆ ಇವಾಗ ಎಂಪೈರಲ್ಲಿ ಆರ್ಡ್ರ್ ಮಾಡ್ತಿದ್ದೀವಿ. ನಂಗೆ ಶವರ್ಮ ಅಷ್ಟೇ, ಸೋಡಾ ಬೇಡ. ಸೋಡಾ 1/2 ಮಾಡ್ಸೋ ಯಾರಿಗೆ ಇವನು ಕುಡಿತಾನೆ. ಅದರಲ್ಲ ಒಂದೇ ಕೊಡಗಳು 60 ಕುಡಿತೀವಿ. ಏನು ಕಾಫಿ ತಗೋತಿದ್ಯಾ ನೀನು? ಸ್ಪೆಕ್ಸ್ ಹಾಕೋತ, ಜಾಗಲ್ಸ್ ಹಾಕೋತ. ಎಕ್ಸ್ಪೀರಿಯನ್ಸ್ ಆಯ್ತು. ಇನ್ನೂ ಸೋಡಾ ಇಲ್ಲ ನಿಂತ. ಗೈಸ್ ಯಶವಂತ್ ಪೇ ಮಾಡ್ತಿದ್ದಾನೆ 518 ರೂಪಾಯಿ ಆಯಿತು. ಶವರ್ಮ ಮತ್ತು ಪಾಪ್ಕಾರ್ನ್ ಎಲ್ಲ ಹೇಳಿದ್ದೀವಿ. ಇದು ಚನ್ನಪಟ್ಟಣ. ನೀವೆಲ್ಲ ಸ್ಕ್ಯಾನ್ ಮಾಡೋದ ಮಂಡ್ಯ ರೆಸ್ಟೋರೆಂಟ್ಗಳಿಗೆ ಏನೇನು ಮಾಡ್ತೀರಾ? ಒಳ್ಳೆ ಕೌಂಟ್ರ್ ಕೊಡ್ತಾವ್ರೆ ಎಂಪೈರ್ ಅವ್ರಿಗೆ. ಗೈಸ್ ಎಂಪೈರ್ ಅವ್ರಿಗೆ ಗ್ಯಾಸ್ ಸಿಕ್ಬಿಟ್ಟೈತೆ ಅನ್ಸುತ್ತೆ. ಅವತ್ತಿಂದ ಗ್ರಿಲ್ ಚಿಕನ್ ಮಾಡ್ತಾನೆ ಇರಲಿಲ್ಲ, ಗ್ಯಾಸ್ ಇಲ್ಲ ಅಂದ್ಬಿಟ್ಟು ಇವತ್ತು ಗ್ರಿಲ್ ಚಿಕನ್ ಮಾಡ್ತಿದ್ದಾರೆ. ಮಚ್ಚಿ ನೈಟೆಲ್ಲ ಓಪನ್ ಮಾಡ್ತಾರೆ. ಇವ್ರಿಗೆ ಪರ್ಮಿಷನ್ ಐತೆ, ಗ್ಯಾಸ್ ತಗೊಳ್ಳೋ ಯೋಗ್ಯತೆ ಅಲ್ವಾ ಇವ್ರಿಗೆ? ಗ್ಯಾಸ್ ತಗೊಳ್ಳೋ ಯೋಗ್ಯತೆ ಐತೆ, ಗ್ಯಾಸ್ ಸಿಗ್ಬೇಕಲ್ಲ, ಸಿಗೋ ಯೋಗ್ಯತೆ ಅಲ್ವಾ ಇವ್ರಿಗೆ? ಸಿಕ್ಕೈತೆ ಇವಾಗ, ಅದಕ್ಕೆ ತಂದೂರಿ ಮಾಡ್ತಾವ್ರೆ. ಇರ್ಲಿಲ್ಲ ಗೊತ್ತಾ, ಗ್ಯಾಸ್ ಇಲ್ಲ ಅಂತಾನೆ ಹೇಳಿದ್ರು ಅವ್ರೆ. ಪೀಕ್ ಟೈಮಲ್ಲಿ ಅನ್ಸುತ್ತೆ. ಪೀಕ್ ಟೈಮ್ ಇಲ್ಲ, ನಾರ್ಮಲ್ ಟೈಮೇನೆ. ಗೈಸ್ ಇದು ಗ್ರಿಲ್ಡ್ ಚಿಕನ್ನು, ಈ ಕಡೆ ಸೈಡ್ ಗ್ರಿಲ್ಡ್ ಮಟನ್ ಅಂತ ಹಾಕೋರೆ. ಯಾವತ್ತೂ ತಿಂದಿಲ್ಲ ನಾನು, ಯಾವಾಗಾರು ಇದ್ದಾಗ ಟ್ರೈ ಮಾಡ್ಬೇಕು ಮಟನ್ನು ಗ್ರಿಲ್ಡ್ ಹೆಂಗಿರುತ್ತೆ ಅಂತ. ನಿಂತ್ಮೇಲೆ ಗ್ಯಾಸ್ ಎಲ್ಲ ಬಂದ್ಮೇಲೆ ನಮ್ಮದು ಈಸಿ ಬೈಟ್ಸ್ದು ಬಿಲ್ಲಿದೆ ನೋಡಿ. ಇಷ್ಟು ಐಟಮ್ನ ತೊಗೊಂಡಿದ್ದೀವಿ, 518 ರೂಪಾಯಿ ಆಗೈತೆ. ನೆಕ್ಸ್ಟ್ ಐಟಮ್ ಚಿಕನ್ ರ್ಯಾಪು ಶವರ್ಮ ರೋಲ್ ಬಂದೈತೆ. ಅದನ್ನು ನಾನು ಅರ್ಧ ಮತ್ತು ಯಶವಂತ್ ಅರ್ಧ ತಿಂತಾ ಇದ್ದೀವಿ. ನಿನಗೆಲ್ಲೋ ತಗೋ ಮಚ್ಚಿ, ಯಾರು ಹೇಳಿ ಕೇಳ್ತೀನಿ ಅಂತಾನೆ. ತಿನ್ನು ಮಚ್ಚಿ, ತಿನ್ಬಿಟ್ಟು ಕೊಡು ಮಚ್ಚಿ. ಸುಮ್ಮನೆ ಬೈದ್ಬಿಡೋಣ ಯಶವಂತ್. ನನಗೆ ಚಿಕನ್ ರ್ಯಾಪ್ನ ತಿನ್ನೋಣ. ಟಿಶ್ಕ್ಯಾಮ್ ಗೈಸ್ ನಾವೆಲ್ಲಾನು ತಿಂದು ಕೊನೆಯಲ್ಲಿ ಲೈಮ್ ಸೋಡಾ ಮತ್ತು ಗ್ರೇಪ್ ಜ್ಯೂಸ್ನ ಹೇಳಿದ್ವಿ. ಅದನ್ನು ಕುಡ್ದು ಇವಾಗ ತಿನ್ನೋದನ್ನ ಎಂಡ್ ಮಾಡ್ತೀವಿ ಇವತ್ತು. ಗೈಸ್ ಇವತ್ತಿನ ಲಾಗಲ್ಲಿ ಏನೇನೋ ಮಾಡಾಕ್ಬಿಟ್ವಿ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮನ್ನೆಲ್ಲರೂ ಮಿಸ್ ಮಾಡ್ಕೋತೀರಿ. ಬಾಯ್.